ಇನ್ನು ನಾಳಿನ ಬಂದ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿರುವಂತಹ ಬೆಂಬಲಗಳು ವ್ಯಕ್ತ ಆಗ್ತಾ ಇದೆ ಅದನ್ನ ಗಮನಿಸ್ತಾ ಹೋಗೋಣ. ಬಂದ್ಗೆ ಬೆಂಬಲ ಇಲ್ಲ ಅಂತ ಹುಬ್ಬಳ್ಳಿಯ ಜನರು ಹೇಳ್ತಾ ಇದ್ದಾರೆ. ಎಂದಿನಂತೆ ಬಸ್ ಸಂಚಾರ, ಆಟೋ ಎಲ್ಲವೂ ಕೂಡ ಇರಲಿದೆ. ಯಾವುದೇ ಕಾರಣಕ್ಕೂ ಅವಳಿ ನಗರದಲ್ಲಿ ಬಂದ್ ಇಲ್ಲ. ಉತ್ತರ ಕರ್ನಾಟಕದ ಯಾವ ಜಿಲ್ಲೆಯಲ್ಲೂ ಕೂಡ ಬೆಂಬಲ ಇಲ್ಲ ಅಂತ ಆಟೋ ಸಂಘದ ಅಧ್ಯಕ್ಷ ಶಂಕರಯ್ಯ ಮಠಪತಿ ಹೇಳಿಕೆ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಯಾವ ಜಿಲ್ಲೆಯಲ್ಲೂ ಕೂಡ ಬೆಂಬಲ ಇಲ್ಲ ಅಂತ ಆಟೋ ಸಂಘದ ಅಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿರೋದು. ಪದೇ ಪದೇ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ಅನ್ಯಾಯ ಆಗ್ತಿರುವ ಹಿನ್ನೆಲೆಯಲ್ಲಿ ನಾಳೆ ವಾಟಾಳ್ ನಾಗರಾಜ್ ಅವರು ಬೆಂಗಳೂರು ಇಡೀ ಒಂದು ಕರ್ನಾಟಕನ ಬಂದ್ ಕರೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ನಾವಿರ್ತಕ್ಕಂಥದ್ದು ಹುಬ್ಬಳ್ಳಿಯ ವಾಣಿಜ್ಯ ನಗರಿ, ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಅಲ್ಲಿ. ಪ್ರಮುಖವಾಗಿ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಬೆಂಬಲ ಇರುತ್ತೆ ಅನ್ನೋದು ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಇವತ್ತು ಸದ್ಯ ಎಂದಿನಂತೆ ಎಲ್ಲವೂ ಕೂಡ ವಾಹನಗಳ ಸಂಚಾರ ಇದೆ ಮತ್ತು ಜನರಿಗೂ ಕೂಡ ಎಲ್ಲ ಅವರು ಅಂದ್ರೆ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಾಳೆ ಯಾವ ರೀತಿಯಾಗಿ ಬಂದ್ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಬೆಂಗಳೂರಲ್ಲಿ ಕೂಡ ಈಗಾಗಲೇ ಕೆಲವೊಂದು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಮತ್ತು ಆಟೋ ಚಾಲಕರ ಸಂಘ ಆಗಿರ್ಬೋದು, ಹೋಟೆಲ್ ಮಾಲೀಕರ ಸಂಘ ಆಗಿರ್ಬೋದು, ಬಾರ್ ಮಾಲೀಕರ ಸಂಘ ಆಗಿರ್ಬೋದು, ಕೆಲವೊಂದಿಷ್ಟು ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಯಾರು ಕೂಡ ನಾವು ಎಲ್ಲವನ್ನು ಅಂದ್ರೆ ಆಟೋ ಆಗಿರ್ಬೋದು ಇವೆಲ್ಲವನ್ನು ಬಂದ್ ಮಾಡಿ ನಾವು ಅಂದ್ರೆ ಬೆಂಬಲ ಸೂಚನೆ ಕೊಡಲ್ಲ. ಜೊತೆಗೆ ನಾವು ಯಾವ ರೀತಿಯಾಗಿ ಅಂತಂದ್ರೆ ನಮ್ದು ನೈತಿಕ ಬೆಂಬಲ ಇದೆ ಅನ್ನೋ ಮಾತನ್ನು ಕೂಡ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಆಟೋ ಚಾಲಕರ ಸಂಘದವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಂತೇಳಿ. ಯಾಕಂತಂದ್ರೆ ಅವರು ಕೂಡ ನಾಳೆ ಯಾವ ರೀತಿಯಾಗಿ ಬಂದ್ಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಈಗ ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನಾಳೆ ವಾಟಾಳ್ ನಾಗರಾಜ್ ಬಂದ್ ಕರೆ ಕೊಟ್ಟಿದ್ದಾರೆ, ಯಾವ ರೀತಿ ಇರುತ್ತೆ ನಿಮ್ದು ಸಪೋರ್ಟ್? ನೋಡಿ, ಕನ್ನಡ ಪರ ಸಂಘಟನೆಗಳು ಅವ್ರು ಯಾವ ಮಟ್ಟಕ್ಕೆ ಬೆಂಬಲ ಕೊಡ್ತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಇಡೀ ಉತ್ತರ ಕರ್ನಾಟಕದಾದ್ಯಂತ 2,75,000 ರಿಕ್ಷಾ ಚಾಲಕರು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 25,000 ರಿಕ್ಷಾ ಚಾಲಕರು, ಕನ್ನಡ ನೆಲ ಜಲ ಭಾಷೆ ಬಂದಾಗ ಆಟೋ ರಿಕ್ಷಾ ಚಾಲಕರು, ಆಟೋ ರಿಕ್ಷಾ ಬಂದಾದ್ರೆ ಕರ್ನಾಟಕ ಬಂದೇ ಹೊರತು ಆಟೋ ರಿಕ್ಷಾಗಳ ಬಂದ್ ಇಲ್ಲದೆ ಇದ್ರೆ ಕರ್ನಾಟಕ ಬಂದಲ್ಲ. ನಾಳೆ ಹುಬ್ಬಳ್ಳಿ ಧಾರವಾಡದಲ್ಲಿ ಆಟೋ ಓಡುತ್ತಾ ಓಡಲ್ವಾ? ಸರ್, ಹುಬ್ಬಳ್ಳಿ ಧಾರವಾಡದಲ್ಲಿ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕದಲ್ಲಿ ಕಾರವಾರ ಇರ್ಬೋದು, ಬೆಳಗಾವಿ ಇರ್ಬೋದು, ಗದಗ ಇರ್ಬೋದು, ಹಾವೇರಿ ಇರ್ಬೋದು, ಇವತ್ತು ವಿಜಯಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಎಲ್ಲಾ ಕಡೆ ನಮ್ಮ ಸಂಘಟನೆಗಳು ಯಾವುದೇ ರೀತಿ ಅದಕ್ಕೆ ಬೆಂಬಲ ಸೂಚನೆ ಆಗಿಲ್ಲ. ಯಾವುದೇ ರೀತಿ ನಮ್ಮ ಆಟೋ ರಿಕ್ಷಾಗಳು ಬಂದಿಲ್ಲ. ಎಲ್ಲ ಯಥಾಸ್ಥಿತಿ ನಮ್ಮ ಆಟೋ ರಿಕ್ಷಾಗಳು ಓಡ್ತವೆ. ನಾನು ಮಾಧ್ಯಮಕ್ಕೆ ವಿನಂತಿ ಮಾಡ್ಕೋತೇನೆ, ವಿಶೇಷವಾಗಿ ನಾಳೆ ಮಕ್ಕಳ ಎಕ್ಸಾಮ್ ಇರೋದ್ರಿಂದ ನಾವು ಯಾವುದೇ ರೀತಿ ಆಟೋ ರಿಕ್ಷಾಗಳನ್ನ ಬಂದ್ ಕರೆ ಕೊಡಲ್ಲ. ಯಾಕಂದ್ರೆ ಮಕ್ಕಳ ಭವಿಷ್ಯ ಮುಖ್ಯ. ನಾವು ವಿನಂತಿ ಮಾಡ್ಕೋತೀನಿ, ನಾಳೆ ಯಾವುದೇ ರೀತಿ ನಮ್ಮದು ಬಂದಿಗೆ ಬೆಂಬಲ ಇಲ್ಲ. ಸೊ ಇದಿಷ್ಟು ಏನಂತಂದ್ರೆ ಆಟೋ ಚಾಲಕರು ಕೂಡ ಹೇಳ್ತಿರೋದು. ಪ್ರಮುಖವಾಗಿ ನಾಳೆ ಯಾವುದೇ ಕಾರಣಕ್ಕೂ ಕೂಡ ಹುಬ್ಬಳ್ಳಿ ಮತ್ತು ಧಾರವಾಡ ಆಗಿರ್ಬೋದು, ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಅಂದ್ರೆ ಯಾವ ಜಿಲ್ಲೆಯಲ್ಲೂ ಕೂಡ ಆಟೋ ಬಂದಿರಲ್ಲ, ಎಲ್ಲವೂ ಕೂಡ ಸ್ಟಾರ್ಟ್ ಇರುತ್ತೆ ಅನ್ನೋ ಮಾತುಗಳನ್ನು ಕೂಡ ಸದ್ಯ ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ನನ್ನ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹುಬ್ಬಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.